ಸ್ನೇಹಿತರೆ ನಮಸ್ಕಾರ. ಸುಪ್ರೀಂ ಕೋರ್ಟ್ ಕೂಡ ನಿಮ್ಮನ್ನು ಕಾಪಾಡಲ್ಲ, ಎಚ್ಚರ. ಸುಪ್ರೀಂ ಕೋರ್ಟ್ ಕೂಡ ನಿಮ್ಮನ್ನು ಕಾಪಾಡಲ್ಲ, ಹುಷಾರ್. ಇದನ್ನು ನೋಡಿದ ತಕ್ಷಣ ನಿಮಗೆ ಆಶ್ಚರ್ಯ ಆಗಿರುತ್ತೆ. ಆದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ನಾನು ಹೇಳಿರೋದು ನಿಜ ಅಂತ ಗೊತ್ತಾಗೋದು ಮಾತ್ರ ಅಲ್ಲ, ಒಂದು ಕ್ಷಣ ಗಾಬರಿ ಆಗುತ್ತೆ. ಈ ವಿಷಯದ ಭೀಕರತೆಯ ಆಳವಾದ ಅರಿವು ನಿಮಗಾಗ್ತದೆ. ಅದೇ ರೀತಿ ಈ ವಿಡಿಯೋನ ಸಂಪೂರ್ಣ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋದ ಥಂಬ್ನೇಲ್ನಲ್ಲಿ ಮೋದಿಯ ಚಿತ್ರ ಯಾಕಿದೆ, ಅಮಿತ್ ಶಾ ಚಿತ್ರ ಯಾಕಿದೆ, ಮತ್ತು ಚೀಫ್ ಎಲೆಕ್ಷನ್ ಕಮಿಷನರ್ ಜ್ಞಾನೇಶ್ ಕುಮಾರ್ ಚಿತ್ರ ಯಾಕಿದೆ ಅಂತ ಗೊತ್ತಾಗುತ್ತೆ. ಮೊದಲನೇದಾಗಿ ನಾನು ಬಿಹಾರದ ಉದಾಹರಣೆ ತೊಗೊಂಡು ಹೇಳಿದಾಗ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಅರ್ಥ ಆಗುತ್ತೆ. ಆದರೆ ವೆಸ್ಟ್ ಬೆಂಗಾಲ್ ಉದಾಹರಣೆ ತೊಗೊಂಡು ಹೇಳಿದಾಗ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಅದನ್ನೇ ನೀವು ಕರ್ನಾಟಕಕ್ಕೆ ಅನ್ವಯಿಸಿ ನೋಡಿಕೊಂಡಾಗ ಪರಿಸ್ಥಿತಿಯ ಗಂಭೀರತೆ ಮತ್ತಷ್ಟು ಗೊತ್ತಾಗುತ್ತೆ. ಮೊದಲನೇದಾಗಿ ಬಿಹಾರಲ್ಲಿ ನಿಮಗೆ ಗೊತ್ತಿದೆ SIR ನಡೀತು. SIR ನಡೆದಾಗ ಬಿಹಾರದಲ್ಲಿ 40 ಲಕ್ಷ ವೋಟರ್ಸು ಡಿಲೀಟ್ ಆದರು. ಬಿಹಾರಲ್ಲಿ SIR ನಡೀತಾ ಇರುವಾಗ ಕೆಲವರನ್ನ ಸತ್ತೋಗಿದ್ದಾರೆ ಅಂತ ತೋರಿಸ್ಬಿಟ್ಟು ವೋಟರ್ ಲಿಸ್ಟಿಂದ ಡಿಲೀಟ್ ಮಾಡಲಾಗಿತ್ತು. ಅಂಥ ಕೆಲವರನ್ನ ಸುಪ್ರೀಂ ಕೋರ್ಟ್ ಮುಂದೆ ನಿಲ್ಲಿಸಿದ್ರು. ಯಾರು? ಯೋಗೇಂದ್ರ ಯಾದವ್ ಅವರು ನಿಲ್ಲಿಸ್ಬಿಟ್ಟು, ನೋಡಿ ಇವರು ಬದುಕಿದ್ದಾರೆ ಆದರೆ ಇವರು ಸತ್ತೋಗಿದ್ದಾರೆ ಅಂತ ಹೇಳಿ ವೋಟರ್ ಲಿಸ್ಟಿಂದ ಡಿಲೀಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ರಾಹುಲ್ ಗಾಂಧಿಯವರು ಇನ್ನೂ ಕೆಲವರು ಯಾರನ್ನು ವೋಟರ್ ಲಿಸ್ಟಿಂದ ಡಿಲೀಟ್ ಮಾಡಿದ್ದಾರೆ ಅಂತ ಇನ್ನೂ ಕೆಲವರು ಇದ್ರಲ್ಲ, ಸಾವಿರಾರು ಜನ ಇದ್ರು ಬಿಡಿ, ಅಂಥ ಕೆಲವ್ರ ಜೊತೆ ಇವರು ಬದುಕಿದ್ದಾರೆ ಅಂತ ಅವ್ರ ಜೊತೆ ಚಹಾ ಕುಡಿತಾ ಒಂದು ವಿಡಿಯೋ ಮಾಡಿ ಚರ್ಚೆ ಮಾಡಿ ಜಗತ್ತಿಗೆ, ಎಲೆಕ್ಷನ್ ಕಮಿಷನ್ಗೆ ತಿಳಿಸ್ಕೊಡೋ ಪ್ರಯತ್ನ ಪಟ್ಟರು. ಅಷ್ಟೆಲ್ಲ ಆದರೂ ಕೂಡ ಬಿಹಾರದಲ್ಲಿ ಕಡೆಗೂ 40 ಲಕ್ಷ ಜನರ ವೋಟನ್ನು ತೆಗಿಲಾಯಿತು. 40 ಲಕ್ಷ ಜನರ ವೋಟನ್ನು ತೆಗೆದ್ರಲ್ಲ, ಅದಕ್ಕೆ ನೆಪ ಎಲೆಕ್ಷನ್ ಕಮಿಷನ್ ಹೇಳಿಲ್ಲ, ನೆಪನ ಈ BJP ಯವರು ಹೇಳಿದ ನೆಪ ಏನು ಅಂತಂದರೆ, ಬಿಹಾರದಲ್ಲಿ SIR ಮಾಡ್ತಾ ಇರ್ತಕ್ಕಂಥದ್ದು, ಬಿಹಾರದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಅಕ್ರಮ ಬಾಂಗ್ಲಾ ನುಸುಳುಕೋರರನ್ನು ಕಂಡಿಡಿದು ಆಚೆಗೆ ಹಾಕಲಿಕ್ಕೆ ಅಂತ ಹೇಳ್ಬಿಟ್ಟಂತ. ಅದು ಯಾರು ಹೇಳಿದ್ರು ಅಂತ ನೋಡೋಣ. ಆದರೆ ಅಲ್ಲಿ ಏನಾಯಿತು ಗೊತ್ತಾ? ಬಾಂಗ್ಲಾ ನುಸುಳುಕೋರರು 40 ಲಕ್ಷ ವೋಟರ್ಸ್ ಡಿಲೀಟ್ ಆಯ್ತಲ್ಲ, ಅದರಲ್ಲಿ ಬಾಂಗ್ಲಾ ನುಸುಳುಕೋರರು ಎಷ್ಟಿರ್ಬೋದು? 10 ಲಕ್ಷ, 5 ಲಕ್ಷ, 1 ಲಕ್ಷ, 10,000, 5,000, 1,000, 100 ಜನ. ಇಲ್ಲಿಯ ತನಕ ಸಿಕ್ಕಿರೋ ಡಾಟಾ ಪ್ರಕಾರ 10 ಜನರನ್ನ ಮಾತ್ರ ಬಾಂಗ್ಲಾ ನುಸುಳುಕೋರರು ಅಂತ ತೋರಿಸಲಾಗಿದೆ, ಅಥವಾ ಹೊರದೇಶದವರು ಅಂತ. ಅದರಲ್ಲಿ 6 ಜನ ನೇಪಾಳಿಂದ ಬಂದು ಬಿಹಾರಿ ಯುವಕರನ್ನ ಮದುವೆಯಾಗಿ ಇಲ್ಲೇ ನೆಲೆಸಿರ್ತಕ್ಕಂಥ ನೇಪಾಳಿ ಮಹಿಳೆಯರು. ಇನ್ನು 4 ಜನ ಮಾತ್ರ ಬಾಂಗ್ಲಾ ನುಸುಳುಕೋರರು. ಅದರಲ್ಲಿ 2 ಸತ್ತೋಗಿದ್ದಾರೆ, 2 ಮಾತ್ರ ಬಾಂಗ್ಲಾ ನುಸುಳುಕೋರರು. ಅಂದರೆ ಉಳಿದ 40 ಲಕ್ಷ ಜನ ಡಿಲೀಟ್ ಆಗಿದ್ರಲ್ಲ, ಅವ್ರು ಯಾರು? ಅವ್ರಲ್ಲಿ 10 ಲಕ್ಷ ಜನ ಸತ್ತೋಗಿದ್ದಾರೆ ಅಂತ ಅನ್ಕೊಂಬಿಡೋಣ, ಇನ್ನೊಂದು 10 ಲಕ್ಷ ಜನ ಶಿಫ್ಟ್ ಆಗಿದ್ದಾರೆ ಅಂತ ಅನ್ಕೊಂಬಿಡೋಣ. ಹಾಗಿದ್ರೆ ಇನ್ನೂ 20 ಲಕ್ಷ ಜನ ಯಾರು? 20 ಲಕ್ಷ ಜನ ಬಿಹಾರಿಗಳು, 20 ಲಕ್ಷ ಜನ ಈ ಭಾರತದ ನಾಗರಿಕರು. ಆದರೆ ಅಂಥವರ ಹೆಸರನ್ನು ಏನೇನೋ ಕಾರಣಗಳನ್ನ ತೋರಿಸಿ ಎಲೆಕ್ಷನ್ ಕಮಿಷನ್ ತನ್ನ ವೋಟರ್ ಲಿಸ್ಟಿಂದ ಡಿಲೀಟ್ ಮಾಡಿದೆ. ಇನ್ನು ವೆಸ್ಟ್ ಬೆಂಗಾಲಿಗೆ ಬಂದುಬಿಡಿ. ವೆಸ್ಟ್ ಬೆಂಗಾಲಿಗೆ ಬಂದಾಗ ಏನಾಯಿತು? ವೆಸ್ಟ್ ಬೆಂಗಾಲಲ್ಲಿ ಮೊದಲನೇ ರೌಂಡ್ SIR ನಡೆದಾಗ ಆಲ್ಮೋಸ್ಟು 58 ಲಕ್ಷ ಜನರ ಹೆಸರು ವೋಟರ್ ಲಿಸ್ಟಿಂದ ಡಿಲೀಟ್ ಆಯಿತು. 58 ಲಕ್ಷ ಜನರು ವೋಟರ್ ಲಿಸ್ಟಿಂದ ಏನು ಡಿಲೀಟ್ ಆಯಿತು, ಅದರಲ್ಲಿ ಬಹುತೇಕ ಮಂದಿ ಹಿಂದೂಗಳೇ ಇದ್ದರು. ಆಗೇನು ಮಾಡ್ತು ಎಲೆಕ್ಷನ್ ಕಮಿಷನ್ನು? ವೆಸ್ಟ್ ಬೆಂಗಾಲಿಗೆ ಮಾತ್ರ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ತಂತು. ಅಂದರೆ 2002 ವೋಟರ್ ಲಿಸ್ಟು ಮತ್ತು 2025 ವೋಟರ್ ಲಿಸ್ಟಲ್ಲಿ ಇರ್ತಕ್ಕಂಥ ಹೆಸರುಗಳ ಮಧ್ಯೆ ಸ್ಪೆಲ್ಲಿಂಗ್ ಮ್ಯಾಚ್ ಆಗ್ತಾ ಇಲ್ಲ, ಸ್ಪೆಲ್ಲಿಂಗ್ ಒಂಚೂರು ಹೆಚ್ಚು ಕಡಿಮೆ ಇದೆ, ಇನಿಷಿಯಲ್ಸ್ ಹಿಂದೆ ಮುಂದೆ ಇದೆ, ಅಥವಾ 6 ಜನಕ್ಕಿಂತ ಹೆಚ್ಚಿನ ಮತದಾರರು ಒಬ್ಬರನ್ನೇ ತಂದೆ ಅಂತ ತೋರಿಸಿದ್ದಾರೆ, ಮತದಾರನಿಗೂ ಆತನ ತಾಯಿಗೂ 15 ವರ್ಷಕ್ಕಿಂತ ಕಡಿಮೆ ಡಿಫ್ರೆನ್ಸ್ ಇದೆ. ಹೀಗೆ ಅನೇಕ ಕಾರಣಗಳನ್ನ ಕೊಟ್ಟು ಇನ್ನೂ 60 ಲಕ್ಷ ಜನರನ್ನು ವೋಟರ್ ಲಿಸ್ಟಿಂದ ತೆಗೆದಾಕಿ ಅವ್ರನ್ನ ಅಂಡರ್ ಅಡ್ಜುಡಿಕೇಷನ್ ನೀವು ಪ್ರೂವ್ ಮಾಡಬೇಕು ಅಂತ ಹೇಳಿದ್ರು. ಹೀಗೆ ಮಾಡುವಾಗ ಟಾರ್ಗೆಟೆಡ್ ಆಗಿ ಮಾಡಿದ್ರು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಂ ಮತದಾರನ ಆಚೆ ಇಟ್ಟರು. ಇಂಥ ಒಂದು ಕೆಲಸ ಆದಾಗ ಸ್ವತಃ ಮಮತಾ ಬ್ಯಾನರ್ಜಿಯವರು ಆಗ ಚೀಫ್ ಮಿನಿಸ್ಟರ್ ಆಗಿದ್ದರು, ಸುಪ್ರೀಂ ಕೋರ್ಟ್ಗೆ ಹೋಗಿ ವಾದ ಮಾಡಿದ್ರು. ಆಗ ವಾದ ಮಾಡಿದಾಗ ಅಲ್ಲಿಯೂ ಕೂಡ ಸತ್ತೋಗಿದ್ದಾರೆ ಅಂತ ತೋರಿಸಿ ಹೆಸರು ತೆಗೆದಾಕಿದ್ರಲ್ಲ, ಅಂಥವ್ರನ್ನೂ ಹಾಜರುಪಡಿಸಿದ್ರು. ಮತ್ತು ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ಮುಂದೆ ವಾದ ಮಾಡಿದಾಗ ಸುಪ್ರೀಂ ಕೋರ್ಟ್ ಏನು ಮಾಡ್ತು, ಈ ರೀತಿ ಯಾರನ್ನು ಏನು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಇದೆ, ಸ್ಪೆಲ್ಲಿಂಗ್ ಮ್ಯಾಚ್ ಆಗ್ತಾ ಇಲ್ಲ, ಮತ್ತೊಂದು ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ವೋಟರ್ ಲಿಸ್ಟಿಂದ ಆಚೆ ಇಟ್ಟಿದ್ರಲ್ಲ, ಅವ್ರನ್ನ ಅಂಡರ್ ಅಡ್ಜುಡಿಕೇಷನ್ ಅಂತ ಆಚೆ ಇಟ್ಟಿದ್ರು. ಇಂಥವರ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಲಿಕ್ಕೆ ಅಂತಲೇ ಜುಡಿಷಿಯಲ್ ಕಮಿಟಿಗಳನ್ನ, ಜುಡಿಷಿಯಲ್ ಟ್ರಿಬ್ಯುನಲ್ಗಳನ್ನ ನೇಮಕ ಮಾಡ್ತು. ಅದಕ್ಕೆ ಹೈಕೋರ್ಟ್ ನ್ಯಾಯಾಧೀಶರು ಮತ್ತೊಬ್ಬರೆಲ್ಲರನ್ನೂ ಹಾಕಿ ಜುಡಿಷಿಯಲ್ ಟ್ರಿಬ್ಯುನಲ್ಗಳನ್ನ, ಜುಡಿಷಿಯಲ್ ಕಮಿಟಿಗಳನ್ನ ನೇಮಕ ಮಾಡ್ತು. ಇಂಥ ಜುಡಿಷಿಯಲ್ ಕಮಿಟಿಗಳಿಗೆ 27 ಲಕ್ಷ ಜನ ತಮ್ಮ ಅಪ್ಲಿಕೇಶನನ್ನು ಕೊಟ್ಟರು, ಡಾಕ್ಯುಮೆಂಟ್ಸ್ನ ಕೊಟ್ಟರು. ಆದರೆ ಆ ಜುಡಿಷಿಯಲ್ ಕಮಿಟಿಗಳಿಗೆ 27 ಲಕ್ಷ ಜನರ ಡಾಕ್ಯುಮೆಂಟ್ನ ವೆರಿಫೈ ಮಾಡುವಷ್ಟು ಸಮಯನೇ ಇರಲಿಲ್ಲ. ಎಲೆಕ್ಷನ್ಗೆ ಕೇವಲ ಇನ್ನೂ 1 ತಿಂಗಳು, 1.5 ತಿಂಗಳಿತ್ತು ಅಷ್ಟೇ. ಒಂದು ಉದಾಹರಣೆ ಕೊಡೋದಾದರೆ, ಒಂದು ಟ್ರಿಬ್ಯುನಲ್ನಲ್ಲಿ ವೆರಿಫೈ ಮಾಡಿದಂಥ 1700 ಅಪ್ಲಿಕೇಶನ್ಗಳಲ್ಲಿ 1650 ಅಪ್ಲಿಕೇಶನ್ಗಳನ್ನ ಸರಿಯಾಗಿದೆ ಅಂತೇಳಿ 1700 ಜನದಲ್ಲಿ 1650 ಜನಕ್ಕೆ ವೋಟ್ ಹಾಕುವ ಪರ್ಮಿಷನನ್ನು ಒಂದು ಟ್ರಿಬ್ಯುನಲ್ ಕೊಟ್ಟಿದೆ. ಇದರ ಅರ್ಥ ಏನು?
ಈ ರೀತಿ ನಿಮ್ಮ ಸ್ಪೆಲ್ಲಿಂಗ್ ಮ್ಯಾಚ್ ಆಗ್ತಾ ಇಲ್ಲ ಮತ್ತೊಂದು ಅಂತೇಳಿ ಅಂಡರ್ ಅಡ್ಜುಡಿಕೇಷನ್ ಅಂತ 27 ಲಕ್ಷ ಮತದಾರನ ಆಚೆ ಇಟ್ಟಿದ್ರಲ್ಲ, ಅವರಲ್ಲಿ 1700 ಜನರ ಅಪ್ಲಿಕೇಶನನ್ನು ವೆರಿಫೈ ಮಾಡಿದಂಥ ಟ್ರಿಬ್ಯುನಲ್ಲು 1650 ಜನಕ್ಕೆ ನಿಮ್ಮ ಅಪ್ಲಿಕೇಶನ್ ಸರಿಯಾಗಿದೆ, ಡಾಕ್ಯುಮೆಂಟ್ ಸರಿಯಾಗಿದೆ, ವೋಟ್ ಹಾಕ್ಬೋದು ಅಂತ ಪರ್ಮಿಷನ್ ಕೊಡ್ತು. ಅಂದರೆ 95% ಅಷ್ಟು ಜನಕ್ಕೆ ಪರ್ಮಿಷನ್ ಕೊಟ್ಟಿದೆ ಅಂತಂದರೆ ಈ 27 ಲಕ್ಷ ಜನರ ಅಪ್ಲಿಕೇಶನನ್ನು ವೆರಿಫೈ ಮಾಡಿದ್ದಿದ್ರೆ ಕನಿಷ್ಠ 25 ಲಕ್ಷ ಜನಕ್ಕೆ ವೋಟ್ ಹಾಕುವ ಒಂದು ಅವಕಾಶ ಸಿಗ್ತಾಯಿತ್ತು. ಆದರೆ ಟ್ರಿಬ್ಯುನಲ್ಗಳಿಗೆ ಅಷ್ಟು ಲಕ್ಷ ಜನರ ಅಪ್ಲಿಕೇಶನ್ಗಳನ್ನ ವೆರಿಫೈ ಮಾಡೋ ಸಮಯನೇ ಇರಲಿಲ್ಲ. ಅನೇಕ ಸಾವಿರಾರು ಜನಕ್ಕೆ ಅದರಲ್ಲಿ ಪಾಸ್ಪೋರ್ಟ್ ಕೂಡ ಇತ್ತು. ಹಾಗಿದ್ದರೂ ಕೂಡ ಟ್ರಿಬ್ಯುನಲ್ಗಳಿಗೆ ಸಮಯ ಇಲ್ಲದೆ ಇರೋದ್ರಿಂದ 27 ಲಕ್ಷದಷ್ಟು ಮತದಾರರು ಮತ ಹಾಕುವ ಹಕ್ಕನ್ನು ಕಳ್ಕೊಂಡ್ರು ಈ ಎಲೆಕ್ಷನ್ನಲ್ಲಿ. ಮತ್ತು ಇದಕ್ಕಿಂತ ಆಘಾತಕಾರಿ ಅಂತಂದರೆ 66 ಜನದಷ್ಟು ಎಲೆಕ್ಷನ್ ಆಫೀಸರ್ಸು, ಅಂದರೆ ವೆಸ್ಟ್ ಬೆಂಗಾಲಲ್ಲಿ ಏನು ವಿಧಾನಸಭಾ ಚುನಾವಣೆ ನಡೀತು ಆ ಚುನಾವಣೆಯನ್ನು ನಡೆಸಲಿಕ್ಕೆ ಎಲೆಕ್ಷನ್ ಕಮಿಷನ್ನು ಇಡೀ ರಾಜ್ಯದಿಂದ ಮುಖ್ಯವಾಗಿ ಗೌರ್ಮೆಂಟ್ ಅಫಿಷಿಯಲ್ಸ್ನ ಎಲೆಕ್ಷನ್ ಆಫೀಸರ್ಸ್ ಆಗಿ ಅಪಾಯಿಂಟ್ ಮಾಡುತ್ತೆ. ಬೂತ್ ಲೆವೆಲ್ ಆಫೀಸರ್ಸು, ಪ್ರಿಸೈಡಿಂಗ್ ಆಫೀಸರ್ಸು ಇತ್ಯಾದಿಯಾಗಿ ಈ ಗೌರ್ಮೆಂಟ್ ಎಂಪ್ಲಾಯೀಸ್ನ ಮುಖ್ಯವಾಗಿ ಅಪಾಯಿಂಟ್ ಮಾಡುತ್ತೆ ಎಲೆಕ್ಷನ್ ಅಫಿಷಿಯಲ್ಸ್ ಆಗಿ. ಹೀಗೆ ಅಪಾಯಿಂಟ್ ಆಗಿದ್ದಂಥ ಎಲೆಕ್ಷನ್ ಅಫಿಷಿಯಲ್ಸಲ್ಲಿ 66 ಜನ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಏನಂತ, ನಾವು ಎಲೆಕ್ಷನ್ ಆಫೀಸರ್ಸ್ ಆಗಿ ಅಪಾಯಿಂಟ್ ಆಗಿದ್ದೀವಿ, ನಾವು ಗೌರ್ಮೆಂಟ್ ಅಫಿಷಿಯಲ್ಸ್ ಇದ್ದೀವಿ ಮತ್ತು ನಮ್ಮನ್ನು ಎಲೆಕ್ಷನ್ ಆಫೀಸರ್ಸ್ ಆಗಿ ಅಪಾಯಿಂಟ್ ಮಾಡುವಾಗ ಎಲೆಕ್ಷನ್ ಕಮಿಷನ್ನು ನಮ್ಮ ವೋಟರ್ ಐ ಡಿನಲ್ಲಿದ್ದ ಎಪಿಕ್ ನಂಬರನ್ನು ಎಂಟರ್ ಮಾಡಿ ಆಮೇಲೆ ನಮ್ಮನ್ನು ಅಪಾಯಿಂಟ್ ಮಾಡಿದೆ. ಎಲೆಕ್ಷನ್ ಕಮಿಷನ್ನೇ ಅಪಾಯಿಂಟ್ ಮಾಡಿದೆ. ಒಂದು ನಮ್ಮ ವೋಟರ್ ಐ ಡಿಲಿರೋ ಎಪಿಕ್ ನಂಬರ್ನ ಎಂಟರ್ ಮಾಡಿ ಅಪಾಯಿಂಟ್ ಮಾಡಿರ್ತಕ್ಕಂಥದ್ದು, ಅಪಾಯಿಂಟ್ ಆರ್ಡರ್ ಕೊಟ್ಟಿರ್ತಕ್ಕಂಥದ್ದು, ಮತ್ತು ನಾವು ಗೌರ್ಮೆಂಟ್ ಅಫಿಷಿಯಲ್ಸು. ಆದರೆ ನಮಗೆ ವೋಟ್ ಹಾಕುವ ಅವಕಾಶ ಸಿಗ್ತಾ ಇಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ಹೋದರು. ನೋಡಿ, ಎಲೆಕ್ಷನ್ ಕಮಿಷನ್ನು SIRನಲ್ಲಿ ಕೇಳುವಂಥ 11 ದಾಖಲೆಗಳಲ್ಲಿ ಗೌರ್ಮೆಂಟ್ ಅಫಿಷಿಯಲ್ಸು ಕೊಡ್ತಕ್ಕಂಥ ಎಂಪ್ಲಾಯಿ ID ಕಾರ್ಡ್ ಅಥವಾ ಅಪಾಯಿಂಟ್ಮೆಂಟ್ ಆರ್ಡ್ರು ಒನ್ ಆಫ್ ದ ಡಾಕ್ಯುಮೆಂಟ್ಸು. ಹೀಗಿರುವಾಗ ಗೌರ್ಮೆಂಟ್ ಅಫಿಷಿಯಲ್ಸು ಅವ್ರನ್ನ ಎಲೆಕ್ಷನ್ ಆಫೀಸರ್ಸಾಗಿ ಕೂಡ ಅಪಾಯಿಂಟ್ ಮಾಡಿದೆ ಎಲೆಕ್ಷನ್ ಕಮಿಷನ್ನೇ, ಅವ್ರ ಹೆಸರು ವೋಟರ್ ಲಿಸ್ಟಲ್ಲಿಲ್ಲ. ಅವರು ಸುಪ್ರೀಂ ಕೋರ್ಟ್ಗೆ ಹೋದರೆ ಸುಪ್ರೀಂ ಕೋರ್ಟ್ ಏನು ಹೇಳ್ತು, ಸುಪ್ರೀಂ ಕೋರ್ಟು ನೀವು ಕೂಡ ಟ್ರಿಬ್ಯುನಲ್ಗೆ ಹೋಗಿ ಅಂತ ಹೇಳ್ತು. ಆದರೆ ಟ್ರಿಬ್ಯುನಲ್ಗೆ ಅಷ್ಟೊಂದು ಲಕ್ಷ ಜನರ ಅಪ್ಲಿಕೇಶನನ್ನು, ಅವರ ಅಹವಾಲನ್ನು ಕೇಳುವಷ್ಟು ಸಮಯನೇ ಇರಲಿಲ್ಲ. ಹೀಗಾಗಿ ಏನಾಯಿತು ಅಂತಂದರೆ 27 ಲಕ್ಷದಷ್ಟು ಮತದಾರರು ಮತ ಹಾಕುವ ಹಕ್ಕನ್ನು ಕಳ್ಕೊಂಡ್ರು. ಸುಪ್ರೀಂ ಕೋರ್ಟು ಜನರ ಸಹಾಯಕ್ಕೆ ಬರಲಿಲ್ಲ. ಸುಪ್ರೀಂ ಕೋರ್ಟು ಕಾನ್ಸ್ಟಿಟ್ಯೂಷನ್ ಎತ್ತಿಡುವ ಕೆಲಸ ಮಾಡಲಿಲ್ಲ. ಯಾಕೆ ಅಂತಂದರೆ ಪ್ರತಿಯೊಬ್ಬ ಅರ್ಹ ಮತದಾರನಿಗೂ ಮತ ಹಾಕುವ ಹಕ್ಕನ್ನು ಕೊಡ್ತಕ್ಕಂಥದ್ದು, ಮತದಾನದ ಹಕ್ಕನ್ನು ಕೊಡ್ತಕ್ಕಂಥದ್ದು ಎಲೆಕ್ಷನ್ ಕಮಿಷನ್ನ ಮೂಲಭೂತ ಕರ್ತವ್ಯ. ಆ ಮೂಲಭೂತ ಕರ್ತವ್ಯನ ಎಲೆಕ್ಷನ್ ಕಮಿಷನ್ ಮಾಡೋ ಥರ ತಾಕೀತು ಮಾಡಬೇಕಾಗಿರೋದು ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಏನು ಮಾಡ್ಬೋದಾಗಿತ್ತು? ಸುಪ್ರೀಂ ಕೋರ್ಟು SIR ಮಾಡಲೇಬೇಕು ಅಂದರೆ ಮಾಡಿ, ಆದರೆ ನೀವು ಯಾವ ರಾಜ್ಯದಲ್ಲಿ ಎಲೆಕ್ಷನ್ ಕನಿಷ್ಠ 1 ವರ್ಷದಷ್ಟು ದೂರದಲ್ಲಿದೆಯೋ ಅಂಥ ರಾಜ್ಯಗಳಲ್ಲಿ SIR ಮಾಡಿ. ಆಗ ಪ್ರತಿಯೊಬ್ಬ ನಾಗರಿಕನಿಗೂ ತನ್ನ ಡಾಕ್ಯುಮೆಂಟನ್ನು ಹೊಂದಿಸ್ಕೊಳ್ಳಿಕ್ಕೆ, ಮತ್ತೊಂದು ಮಾಡಲಿಕ್ಕೆ ಸಮಯಾವಕಾಶ ಇರುತ್ತೆ ಅಂತ ನಾವು ಹೇಳಬೇಕಾಗಿತ್ತು. ಸುಪ್ರೀಂ ಕೋರ್ಟು ತನ್ನ ಆದ್ಯ ಕರ್ತವ್ಯದಿಂದ ವಿಮುಖ ಆಗಿಬಿಟ್ಟು ಎಲೆಕ್ಷನ್ ಕಮಿಷನ್ನು ಅರ್ಹ ಮತದಾರರನ್ನು, ಲಕ್ಷ ಮತದಾರರನ್ನು ಮತದಾನದಿಂದ ಆಚೆ ಇಡ್ತಾ ಇದ್ದರೆ ಅದನ್ನು ನೋಡಿಕೊಂಡು ಸುಪ್ರೀಂ ಕೋರ್ಟ್ ಸುಮ್ಮನೆ ಇತ್ತು. ಮುಂದುವರೆದು ಈ ಸಾರಿ ನಿಮಗೆ ಮತದಾನ ಮಾಡೋ ಹಕ್ಕು ಸಿಗದೇ ಇರ್ಬೋದು, ಹಂಗಂತ ಲೈಫ್ ಲಾಂಗ್ ಸಿಗಲ್ಲ ಅಂತೇನಿಲ್ಲ ಅಂತೇಳಿ ಕೈ ತೊಳ್ಕೊಳ್ತು ಸುಪ್ರೀಂ ಕೋರ್ಟ್. ಇಲ್ಲಿ ನಾವು 3 ಮುಖ್ಯ ವಿಷಯವನ್ನು ಗಮನಿಸಬೇಕು. ಮೊದಲನೇದು, ಎಲೆಕ್ಷನ್ ಕಮಿಷನ್ನು SIR ಅಂತ ಮಾಡ್ತಾ ಇರ್ತಕ್ಕಂಥದ್ದು ಅರ್ಹ ಮತದಾರರಿಗೆ ಮತದಾನದ ಹಕ್ಕನ್ನು ಕೊಡೋಕ್ಕಲ್ಲ, ಅದರ ಬದಲು ಅರ್ಹ ಮತದಾರರನ್ನು ಮತದಾನದ ಪಟ್ಟಿಯಿಂದ ಆಚೆ ಇಡಲಿಕ್ಕೆ, ಅರ್ಹ ಮತದಾರರಿಂದನೂ ಮತದಾನದ ಹಕ್ಕನ್ನು ಕಿತ್ಕೊಳ್ಳಿಕ್ಕೆ SIRನ ಮಾಡ್ತಾ ಇದೆ. ಎರಡನೇ ವಿಷಯನ ಗಮನಿಸಬೇಕಾಗಿರೋದು, ಇಂಥ ಒಂದು ಸಂದರ್ಭದಲ್ಲಿ ಮತದಾರರ ಸಹಾಯಕ್ಕೆ ಬರಬೇಕಾಗಿದ್ದ, ಮತದಾರರ ಹಕ್ಕನ್ನು ಉಳಿಸಿಕೊಡಬೇಕಾಗಿದ್ದಂಥ ಸುಪ್ರೀಂ ಕೋರ್ಟ್ ಕೂಡ ಕೈ ಚೆಲ್ಲಿ ಕುಳಿತಿದೆ. ಮೂರನೇ ವಿಷಯನ ಗಮನಿಸಬೇಕಾಗಿರ್ತಕ್ಕಂಥದ್ದು, ಈ SIR ಮಾಡುವಾಗ ಚುನಾವಣಾ ಕಮಿಷನ್ ಹೇಳಿದ್ದು ಅರ್ಹ ಮತದಾರರು ಯಾರಿದ್ದಾರೆ, ಭಾರತೀಯ ನಾಗರಿಕರು ಯಾರಿದ್ದಾರೆ ಅವರಿಗೆ ಮತದಾನದ ಹಕ್ಕನ್ನು ಕೊಡಬೇಕು ಅಂತ ಮಾಡ್ತಾ ಇರೋದು SIR ಅಂತ ಎಲೆಕ್ಷನ್ ಕಮಿಷನ್ ಹೇಳುತ್ತೆ. ಆದರೆ BJPಯವರು ಪದೇ ಹೇಳ್ತಕ್ಕಂಥದ್ದೇನು ಅಂತಂದರೆ, ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥ ಅಕ್ರಮ ನುಸುಳುಕೋರನ್ನ ಪತ್ತೆ ಹಚ್ಚಕ್ಕೋಸ್ಕರ SIR ಮಾಡ್ತಾ ಇರೋದು ಅಂತ ಅವ್ರು ಹೇಳ್ತಾ ಬಂದಿದ್ದಾರೆ. ಆದರೆ ನಾವು ಗಮನಿಸಬೇಕಾಗಿರೋದು, ಇದನ್ನು ಪದೇ ಹೇಳಿದ್ದು ಅಮಿತ್ ಶಾ ಅವರು. ಅಮಿತ್ ಶಾ ಅದಕ್ಕೋಸ್ಕರನೇ ಅಮಿತ್ ಶಾ ಅವರ ಫೋಟೋನು ತಮ್ಮನೇಲಿ ಹಾಕಿರೋದು. ಆದರೆ ಬಿಹಾರದಲ್ಲಾಗಲಿ ಅಥವಾ ವೆಸ್ಟ್ ಬೆಂಗಾಲಲ್ಲಾಗಲಿ, ತಮಿಳ್ನಾಡಲ್ಲಾಗಲಿ, ಕೇರಳದಲ್ಲಾಗಲಿ ಎಲ್ಲೆಲ್ಲಿ ಈ SIR ನಡೀತೋ ಅಲ್ಲೆಲ್ಲೂ ಕೂಡ ಎಲೆಕ್ಷನ್ ಕಮಿಷನ್ನು ಬಾಂಗ್ಲಾ ನುಸುಳುಕೋರರು ಎಷ್ಟು ಜನ ಅಂತ ತೋರಿಸಿಲ್ಲ. ಯಾಕೆ ತೋರಿಸಿಲ್ಲ ಅಂತಂದರೆ, ಇವರೇನು ಹೇಳ್ತಾ ಇದ್ದಾರಲ್ಲ ಬಾಂಗ್ಲಾ ನುಸುಳುಕೋರರು ಲಕ್ಷಾಂತರ ಸಂಖ್ಯೆಯಲ್ಲಿದ್ದಾರೆ ಅಂತ, ಆ ಸಂಖ್ಯೆಯಲ್ಲಿ ಇಲ್ಲ, ಅದಕ್ಕೆ ಎಲೆಕ್ಷನ್ ಕಮಿಷನ್ ತೋರಿಸಿಲ್ಲ. ಆ ಸಂಖ್ಯೆಯಲ್ಲಿ ಇದ್ದಿದ್ದರೆ ಎಲೆಕ್ಷನ್ ಕಮಿಷನ್ ತೋರಿಸ್ತಾ ಇತ್ತು. ಆಗ BJPಯವರು, ಅದರಲ್ಲೂ ಅಮಿತ್ ಶಾ ಅಂತವರು ನೇರವಾಗಿ ಹೇಳಕ್ಕೆ ಶುರು ಮಾಡಿರ್ತಿದ್ರು, ನೋಡಿದ್ರಾ ನಾವು ಹೇಳಿರಲಿಲ್ವಾ ಎಷ್ಟೊಂದು ಜನ ಹಿಡ್ದಾಕಿದ್ವಿ SIR ಮೂಲಕ ಅಂತ ಹೇಳ್ತಾ ಇದ್ರು. ಅದು ವಾಸ್ತವ ಅಲ್ಲ. ಇದು ಮೂರನೇ ಪಾಯಿಂಟು. ಇಂಥ SIR ಅಂದರೆ ಎಂಥ SIR?
ಅರ್ಹ ಮತದಾರರನ್ನು ಮತದಾರ ಪಟ್ಟಿಯಿಂದ ಆಚೆ ಇಡ್ತಾ ಇರ್ತಕ್ಕಂಥ SIR ಕರ್ನಾಟಕಕ್ಕೂ ಬರ್ತಾ ಇದೆ. ಈಗಾಗಲೇ ನೋಟಿಫಿಕೇಷನ್ ಆಗಿದೆ. ಜೂನ್ 30ರಿಂದ BLOಗಳು ನಿಮ್ಮ ಮನೆಗಳಿಗೆ ಬಂದು ಎನ್ಯುಮರೇಷನ್ ಫಾರ್ಮ್ನ ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಶುರು ಮಾಡ್ತಾರೆ. ಕರ್ನಾಟಕದಲ್ಲೂ ಕೂಡ SIRನ ಉದ್ದೇಶ ಬೇರೆ ರಾಜ್ಯಗಳಲ್ಲಿ ಇದ್ದಂತೆಯೇ ಅರ್ಹ ಮತದಾರರನ್ನು ಮತದಾರ ಪಟ್ಟಿಯಿಂದ ತೆಗೆದುಹಾಕುವಂಥದ್ದು. ಹೀಗಿರುವಾಗ ಇಂಥ ಒಂದು ಉದ್ದೇಶ ಹೊಂದಿದೆ. ಈ ಉದ್ದೇಶಕ್ಕೆ ಸುಪ್ರೀಂ ಕೋರ್ಟ್ ಯಾವ ರೀತಿಯೂ ತಡೆ ಆಗ್ತಾ ಇಲ್ಲ. ಆದ್ದರಿಂದ ಕರ್ನಾಟಕದಲ್ಲಿ SIR ನಡೆದಾಗ ನಿಮ್ಮ ಹೆಸರು ಮತದಾರ ಪಟ್ಟಿಯಿಂದ ಆಚೆ ಉಳಿದ್ರೆ ಸುಪ್ರೀಂ ಕೋರ್ಟ್ ಕೂಡ ನಿಮ್ಮನ್ನು ಕಾಪಾಡಲ್ಲ. ಅದಕ್ಕೋಸ್ಕರ ನಾನು ಕ್ಲಿಯರಾಗಿ ಹೇಳಿದ್ದು, ವಿತ್ ಆಲ್ ದ ಎವಿಡೆನ್ಸ್ ಸುಪ್ರೀಂ ಕೋರ್ಟ್ ಕೂಡ ನಿಮ್ಮನ್ನು ಕಾಪಾಡಲ್ಲ, ಎಚ್ಚರ. ಸುಪ್ರೀಂ ಕೋರ್ಟ್ ಕೂಡ ನಿಮ್ಮನ್ನು ಕಾಪಾಡಲ್ಲ, ಹುಷಾರ್ ಅಂತ ಹೇಳಿದ್ದು ಇದೇ ಕಾರಣಕ್ಕೆ. ಮುಂದಿನ ಪಾಯಿಂಟ್ ಹೇಳೋಕ್ಕೂ ಮೊದಲು ಈ ತಮ್ನೇಲ್ನಲ್ಲಿ ಮೋದಿ ಫೋಟೋ ಹಾಕಿರೋದು ಏನಕ್ಕೆ? ಮೋದಿ ಫೋಟೋ ಹಾಕಿರೋದು ಏನಕ್ಕೆ ಅಂತಂದರೆ, ಇಂಥ ಒಂದು SIRನ ಮಾಡ್ತಾ ಇರೋದು ಯಾರು? ಈಗಿನ ಚೀಫ್ ಎಲೆಕ್ಷನ್ ಕಮಿಷನರ್ ಜ್ಞಾನೇಶ್ ಕುಮಾರ್. ಅದಕ್ಕೋಸ್ಕರ ಅವ್ರ ಫೋಟೋನೂ ಅಲ್ಲಿದೆ. ಈ ಜ್ಞಾನೇಶ್ ಕುಮಾರ್ನ ಅಪಾಯಿಂಟ್ ಮಾಡಿದ್ಯಾರು? ಮೋದಿ ಮತ್ತು ಅಮಿತ್ ಶಾ. ಹೀಗೆ ಅಪಾಯಿಂಟ್ ಮಾಡಬೇಕಾದ್ರೆ ಅವ್ರು ಏನು ಮಾಡಿದ್ರು? ಸುಪ್ರೀಂ ಕೋರ್ಟು ಚೀಫ್ ಎಲೆಕ್ಷನ್ ಕಮಿಷನರ್ನ ಅಪಾಯಿಂಟ್ ಮಾಡಲಿಕ್ಕೆ ಏನು ಗೈಡ್ಲೈನ್ಸ್ನ ತನ್ನ ತೀರ್ಪಿನ ಮುಖಾಂತರ ಕೊಟ್ಟಿತ್ತೋ ಆ ಗೈಡ್ಲೈನ್ಸ್ನೇ ಚೇಂಜ್ ಮಾಡಿ ತಮಗೆ ಬೇಕಾಗಿದ್ದಂಥ ಜ್ಞಾನೇಶ್ ಕುಮಾರ್ನ ಮೋದಿಯವರು ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿ ಅಪಾಯಿಂಟ್ ಮಾಡಿಕೊಂಡ್ರು. ಅದರ ಮೂಲಕ ತಮಗೆ ಬೇಕಿಲ್ಲದ ಮತದಾರರನ್ನು ಮತದಾರ ಪಟ್ಟಿಯಿಂದ ತೆಗೆಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಮೋದಿ ಫೋಟೋವನ್ನು ಕೂಡ ಹಾಕಿರ್ತಕ್ಕಂಥದ್ದು. ಈಗ ಕರ್ನಾಟಕದಲ್ಲೂ ನಿಮ್ಮ ಅನೇಕರ ಹೆಸರುಗಳು ಮತದಾರ ಪಟ್ಟಿಯಿಂದ ಅಳಿಸಿ ಹೋಗಬಹುದು. ಹೀಗೆ ಅಳಿಸಿ ಹೋಗುವ ಹೆಸರುಗಳು ಕೇವಲ ಮುಸ್ಲಿಂ ಮತದಾರರದೇ ಆಗಿರಲ್ಲ. ಹಾಗೆ ನೋಡಿದ್ರೆ ವೆಸ್ಟ್ ಬೆಂಗಾಲ್ನಲ್ಲಿ ಡಿಲೀಟ್ ಆಗಿರ್ತಕ್ಕಂಥ ಮತದಾರರ ಪಟ್ಟಿಲಿ ಹೆಸರುಗಳೇನಿದೆ ಅದರಲ್ಲಿ ಮೋರ್ ದ್ಯಾನ್ 50% ಹಿಂದೂ ಮತದಾರರ ಹೆಸರುಗಳು. ಅಂದರೆ ಹಿಂದೂಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರ ಹೆಸರುಗಳು ಬಿಟ್ಟು ಹೋಗ್ತವೆ. ಯಾಕೆ ಅಂತಂದರೆ ಮುಸ್ಲಿಮ್ಸು ತಮ್ಮನ್ನು ಟಾರ್ಗೆಟ್ ಮಾಡ್ತಾರೆ ಅಂತ ಗೊತ್ತಿರೋದ್ರಿಂದ ಅವರು ಅದಕ್ಕೆ ಪೂರಕವಾದ ದಾಖಲೆಗಳನ್ನಾಗಿರಬಹುದು ಮತ್ತೊಂದಾಗಿರ್ಬೋದು ಹೊಂದಿಸ್ಕೊಳ್ತಾರೆ. ಯಾಕೆಂದರೆ ಅವ್ರಿಗೊಂದು ಆತಂಕ ಇದೆ. ಯಾಕೆಂದರೆ ಈಗಿನ ಗೌರ್ಮೆಂಟು, ಈಗಿನ ಸೆಂಟ್ರಲ್ ಗೌರ್ಮೆಂಟು ಅವ್ರ ಮೇಲೆ ಸ್ಪೆಸಿಫಿಕ್ಕಾಗಿ ಟಾರ್ಗೆಟ್ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಆತಂಕ ಇದೆ. ಅದರಲ್ಲೂ ವೆಸ್ಟ್ ಬೆಂಗಾಲಲ್ಲಿ ಟೈಮೇ ಇಲ್ಲದೆ ಇರುವಾಗ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ತಂದು ಕೇವಲ ಮುಸ್ಲಿಮ್ಸ್ನೇ ಮುಖ್ಯವಾಗಿ ಟಾರ್ಗೆಟ್ ಮಾಡಿ ಅವರ ಹೆಸರನ್ನು ಅಡ್ಜುಡಿಕೇಷನ್ ಅಂತ ಆಚೆ ಇಡಲಾಯಿತು. ಅವರಿಗೆ ಮತದಾನದ ಹಕ್ಕನ್ನು ಕೊಡಲಾಗಲಿಲ್ಲ. ಹಾಗೆ ಮಾಡುವಾಗ ಈ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಮೂಲಕ ಏನು ಡಿಲೀಟ್ ಆದರೂ ಅಥವಾ ಅಡ್ಜುಡಿಕೇಷನಲ್ಲಿ ಇಡಲಾಯಿತೋ ಅಂಥ ಹೆಸರುಗಳಲ್ಲಿ ಆಲ್ಮೋಸ್ಟ್ 80 to 90% ಮುಸ್ಲಿಂ ಹೆಸರುಗಳೇ ಇದ್ದವು. ಅದೆಲ್ಲ ಗೊತ್ತಿರೋದ್ರಿಂದ ಮುಸ್ಲಿಮರು ಎಚ್ಚರದಿಂದಿರ್ತಾರೆ. ಅವರು ಇರಲೇಬೇಕಾದ ಸನ್ನಿವೇಶ ಇದೆ. ನೀವು ಕೂಡ ಎಚ್ಚರದಿಂದಿರಬೇಕು. ಯಾಕೆ ಅಂತಂದರೆ ಇಲ್ಲಿ ಕರ್ನಾಟಕದಲ್ಲಿ ಏನು ಡಿಲೀಟ್ ಆಗ್ತವೆ ಹೆಸರುಗಳು, ಇಲ್ಲಿ ಹಿಂದೂಗಳ ಹೆಸರುಗಳೇ. ಅದರಲ್ಲೂ ಕೂಡ ಮಹಿಳೆಯರ ಹೆಸರುಗಳು, ಹಿಂದೂ ಮಹಿಳೆಯರ ಹೆಸರುಗಳು, ಬಡವರ ಹೆಸರುಗಳು ಮತ್ತು ದಲಿತ ಸಮುದಾಯದ, ತಳ ಸಮುದಾಯದ ಹೆಸರುಗಳೇ ಜಾಸ್ತಿ ಇರ್ತವೆ. ಯಾಕೆ ಅಂತಂದರೆ ಈ SIR ಕೇಳುತ್ತಲ್ಲ ಡಾಕ್ಯುಮೆಂಟ್ಸ್ನ ಅದನ್ನ ಕೊಡೋಕ್ಕೆ ಸಾಧ್ಯ ಆಗದೇ ಇರೋದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿಗೆ, ಆದಿವಾಸಿಗಳಿಗೆ, ಬಡವರಿಗೆ ಮತ್ತು ದಲಿತ ಸಮುದಾಯದವರಿಗೆ ಹೆಚ್ಚಿನ ಮಟ್ಟದಲ್ಲಿ, ಏಕೆಂದರೆ ಅಲ್ಲಿ ಬಡವರು ಜಾಸ್ತಿ ಇರೋದ್ರಿಂದ ಹೆಚ್ಚಿನ ಮಟ್ಟದಲ್ಲಿ ದಾಖಲೆಗಳನ್ನು ಕೊಡೋಕ್ಕಾಗಲ್ಲ. ಹಾಗಾಗಿ ಇಂಥವರ ಹೆಸರುಗಳೇ ಮತದಾರ ಪಟ್ಟಿಯಿಂದ ಬಿಟ್ಟು ಹೋಗ್ತವೆ. ಹೀಗಿರುವಾಗ ಯಾರೂ ನಿಮ್ಮನ್ನು ಕಾಪಾಡಲ್ಲ ಅಂತ ಇರುವಾಗ ಈ ಪ್ರೋಸೆಸ್ನ ಅರ್ಥ ಮಾಡಿಕೊಂಡು ಮತದಾರ ಪಟ್ಟಿಯಲ್ಲಿ ಉಳಿಬೇಕಾದ್ರೆ ನೀವು ಏನು ಮಾಡಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ನೀವು ಕಾರ್ಯಪ್ರವೃತ್ತರಾಗಬೇಕು. ಈ ಒಂದು ಪ್ರೋಸೆಸ್ನಲ್ಲಿ ನಿಮ್ಮ ಹೆಸರು ಮತದಾರ ಪಟ್ಟಿಯಲ್ಲಿ ಉಳ್ಕೋಬೇಕು. ಅದರ ಮೂಲಕ ನೀವು ಭಾರತೀಯ ನಾಗರಿಕ ಅನ್ನಿಸ್ಕೋಬೇಕು. ಯಾಕೆ ಅಂತಂದರೆ ಮುಂದಿನ ದಿನಗಳಲ್ಲಿ ಮತದಾರ ಪಟ್ಟಿಯಲ್ಲಿ ಯಾರ ಹೆಸರಲ್ವೋ ಅವ್ರನ್ನ ಭಾರತೀಯ ನಾಗರಿಕನೇ ಅಲ್ಲ ಅಂತ ಹೇಳ್ಬಿಡ್ತಾರೆ. ನೋಡಿ, ಬಿಹಾರದಲ್ಲಿ ಅಲ್ಲಿಯ ಚೀಫ್ ಮಿನಿಸ್ಟರ್ ಹೇಳ್ತಾರೆ, ಯಾರ ಹೆಸರು ಮತದಾರ ಪಟ್ಟಿಯಲ್ಲಿಲ್ವೋ ಅವ್ರ ಬ್ಯಾಂಕ್ ಅಕೌಂಟ್ ಸೀಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದರ ಅರ್ಥ ಏನು? ಅಂದರೆ ನಿಮ್ಮ ಹೆಸರು ನಾಳೆ ದಿನ ಮತದಾರ ಪಟ್ಟಿಲಿಲ್ಲ ಅಂತಾದರೆ ನಾಳೆ ದಿನ ಇಲ್ಲಿ ಗೌರ್ಮೆಂಟ್ ಚೇಂಜ್ ಆದಾಗ ನಿಮ್ಮ ಬ್ಯಾಂಕ್ ಅಕೌಂಟ್ನೇ ಸೀಸ್ ಮಾಡೋ ಸಾಧ್ಯತೆಗಳನ್ನ ಅಲ್ಲಗಳೆಯೋಕ್ಕಾಗಲ್ಲ. ಅಂದರೆ ನೀವು ಭಾರತೀಯ ನಾಗರಿಕರೇ ಅಲ್ಲ ಅಂತ ಮಾಡಿಬಿಡೋದು ಸಾಧ್ಯತೆ ಇರ್ತದೆ. ಆಗಿರೋದ್ರಿಂದ ಸುಪ್ರೀಂ ಕೋರ್ಟು ನಿಮ್ಮನ್ನು ಕಾಪಾಡದೇ ಇರೋದ್ರಿಂದ ನೀವು ನಿಮ್ಮ ಸ್ವಂತ ಪ್ರಯತ್ನವನ್ನು ಹಾಕಿ ಏನು ಮಾಡಬೇಕು ಅದನ್ನು ಮಾಡಿ ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಉಳ್ಕೊಳ್ಳೋ ಥರ ಪ್ರಯತ್ನವನ್ನು ಪಡಬೇಕು, ನೋಡ್ಕೋಬೇಕು. ಅದಕ್ಕೆ ಪೂರಕವಾಗಿ ನಮ್ಮ ಈ ದಿನ .com ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಉಳಿಸ್ಕೋಬೇಕು ಅಂತಂದರೆ ಏನೇನು ಮಾಡಬೇಕು ಅನ್ನೋ ಇನ್ಫಾರ್ಮೇಷನನ್ನು ಅತ್ಯಂತ ಸರಳವಾದ ರೀತಿಯಲ್ಲಿ ನಿಮಗೆ ತಲುಪಿಸ್ತಾ ಹೋಗುತ್ತೆ. ಅದಕ್ಕೋಸ್ಕರ ಈ ದಿನ .com SIR ವಿಷಯದಲ್ಲಿ ಯಾವ್ಯಾವ ವಿಡಿಯೋಗಳನ್ನ ಪ್ರಕಟ ಮಾಡುತ್ತೋ ಅಥವಾ ಲೇಖನಗಳನ್ನ ಪ್ರಕಟ ಮಾಡುತ್ತೋ ಅದನ್ನು ಫಾಲೋ ಮಾಡ್ತಾಯಿರಿ, ನೋಡಿ ಮತ್ತು ನಿಮ್ಮೆಲ್ಲ ಸ್ನೇಹಿತರಿಗೆ, ಬಂಧು ಬಳಗದವರಿಗೆ ಈ ವಿಡಿಯೋಗಳನ್ನ, ಲೇಖನಗಳನ್ನ ಹಂಚಿ ಅದರ ಮೂಲಕ ಈಗ ನಡೆಯುವಂಥ SIRನಲ್ಲಿ ಕರ್ನಾಟಕದ ಪ್ರತಿಯೊಬ್ಬರೂ ತಮ್ಮ ಹೆಸರುಗಳನ್ನ ಮತದಾರ ಪಟ್ಟಿಗೆ ಉಳಿಸ್ಕೊಳ್ಳೋದು ಹೇಗೆ ಅನ್ನೋ ಅರಿವನ್ನು ನೀವು ಕೂಡ ಪಸರಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.